ಪ್ರಿಯ ವೀಕ್ಷಕರೇ, ಈ ನಿಮ್ಮ ಸಂತೋಷನ ಕೋಟಿ ನಮನಗಳು. ಗಣೇಶ ಪ್ರತಿಷ್ಠಾಪನೆಗೆ ಸರ್ಕಾರದಿಂದ ಗೈಡ್ಲೈನ್ಸ್ ಏನಿದು ಮಾಹಿತಿ ಅಂತೀರಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡ್ಕೊಳ್ಳದೆ ನೋಡ್ಬೋದು. ಸೊ ಮುಂದುವರ್ಸೋಣ ಈ ವಿಷಯವನ್ನು. ಈ ವಿಷಯ ಪ್ರತಿ ವರ್ಷದಂತೆ ಸರ್ಕಾರದಿಂದ ಗೈಡ್ಲೈನ್ಸ್ನ ರಿಲೀಸ್ ಮಾಡ್ತಾರೆ ಗಣೇಶ ಪ್ರತಿಷ್ಠಾಪನೆಗೆ. ಅದೇ ರೀತಿ ಈ ವರ್ಷನೂ ಗೈಡ್ಲೈನ್ಸ್ನ ರಿಲೀಸ್ ಮಾಡಿದ್ದಾರೆ. ಯಾರೆಲ್ಲ ಗಣೇಶನ ಪ್ರತಿಷ್ಠಾಪನೆ ಮಾಡ್ತೀರಾ, ನಿಮ್ಮ ಹಳ್ಳಿಗಳಲ್ಲಿರ್ಬೋದು, ನಗರಗಳಲ್ಲಿರ್ಬೋದು, ಎಲ್ಲಿಯಾದರೂ ನೀವು ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂದರೆ ಈ ಮಾಹಿತಿನ ತಿಳಿದುಕೊಂಡಿರಲೇಬೇಕು, ಇದನ್ನು ಪಾಲಿಸಲೂಬೇಕು. ಒಂದನೇದು ಗ್ರಾಮ ಪಂಚಾಯಿತಿಯವರ ಅನುಮತಿ ಪತ್ರ. ನೀವು ನಿಮ್ಮೂರಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಯವರಿಂದ ಒಂದು ಅನುಮತಿ ಪತ್ರವನ್ನು ಪಡೆದುಕೊಳ್ಳಿ. ಎರಡನೇದು ಬೆಸ್ಕಾಮಿಂದ KEBಯಿಂದ ಒಂದು ಅನುಮತಿ ಪತ್ರ ಇರಬೇಕು. ಕರೆಂಟನ್ನು ಎಲ್ಲಿಂದ ತಗೊಳ್ತಾ ಇದ್ದೀರಾ, ಎಲೆಕ್ಟ್ರಿಕಲ್ ವರ್ಕ್ನ ಏನು ಅಂತೆಲ್ಲ ಅವ್ರ ಮಾಹಿತಿನ ಕೇಳಿ ನಿಮಗೆ ಅನುಮತಿ ಪತ್ರವನ್ನು ಕೊಡ್ತಾರೆ. ಮೂರನೇದು ಅಗ್ನಿಶಾಮಕ ದಳದಿಂದ ಒಂದು ಅನುಮತಿ ಪತ್ರ ಇರಲೇಬೇಕು. ಯಾಕೆಂದರೆ ಯಾವುದೇ ಒಂದು ಬೆಂಕಿ ಅನಾಹುತಗಳು ಸಂಭವಿಸಿದ್ದಲ್ಲಿ ಅವರಿಗೆ ಮಾಹಿತಿ ಇರಬೇಕು ಎಲ್ಲೆಲ್ಲಿ ಗಣಪತಿಗಳನ್ನು ಕೂರಿಸಿದ್ದಾರೆ ಅಂತ. ಸೊ ಅವರು ಕೂಡ ಅಲರ್ಟ್ ಆಗಿರ್ತಾರೆ. ಅದಕ್ಕೆ ಅವರಿಂದಲೂ ಕೂಡ ಒಂದು ಅನುಮತಿ ಪತ್ರವನ್ನು ಪಡೆದುಕೊಳ್ಬೇಕು. ನೀವು ಕೂರಿಸುವಂಥ ಜಾಗ ಅದು ಪ್ರೈವೇಟ್ ಜಾಗವಾಗಿದ್ದಲ್ಲಿ, ಯಾವುದೇ ಒಂದು ಖಾಸಗಿ ಜಾಗದಲ್ಲಿ ನೀವು ಗಣಪತಿಯನ್ನು ಕೂರಿಸ್ತಾ ಇದ್ದೀರಾ, ಒಂದು ಕಟ್ಟಡದಲ್ಲಿ ಕೂರಿಸ್ತಾ ಇದ್ದೀರಾ, ಇಲ್ಲ ಒಂದು ಜಮೀನಲ್ಲಿ ಕೂರಿಸ್ತಾ ಇದ್ದೀರಾ ಅಂದರೆ ಆ ಸದರಿ ಮಾಲೀಕರ ಅನುಮತಿ ಪತ್ರ ಇರಬೇಕು. ಅಥವಾ ನೀವು ಸರ್ಕಾರಿ ಗೌರ್ಮೆಂಟ್ ಜಾಗದಲ್ಲಿ ಕೂರಿಸ್ತಾ ಇದ್ದೀರಾ ಅಂದರೆ ಅದರದೇ ಆದ ಇಲಾಖೆಯ ಒಂದು ಅನುಮತಿ ಪತ್ರವನ್ನು ನೀವು ಪಡೆದುಕೊಳ್ಳಲೇಬೇಕು. ಧ್ವನಿವರ್ಧಕಗಳನ್ನು ಬಳಸ್ತಾ ಇದ್ದೀರಾ ಅಂದರೆ ನೀವು ಅದಕ್ಕೆ ನಿಗದಿತ ಶುಲ್ಕವನ್ನು ಕಟ್ಟಿ ಒಂದು ಚಲನ್ ಪ್ರತಿಯನ್ನು ಪಡೆದುಕೊಂಡಿರಬೇಕು. DJ, ಡಾಲ್ಫಿನ್ ಹಾಗೂ ಪ್ಲಾಸ್ಮಾಗಳನ್ನು ನಿರ್ಬಂಧ ಮಾಡಲಾಗಿದೆ, ನಿಷೇಧಿಸಲಾಗಿದೆ. ಕೊನೆಗೆ ಮೆರವಣಿಗೆ ಸಂದರ್ಭದಲ್ಲಿ ಬಳಸುವಂಥ ವಾಹನಗಳನ್ನು, ಯಾವುದೇ ವಾಹನವನ್ನು ಬಳಸಿ ಅದರ ದಾಖಲಾತಿಗಳನ್ನು ಇಟ್ಕೊಂಡಿರಲೇಬೇಕು. ಮೊದಲನೇದಾಗಿ ಡ್ರೈವಿಂಗ್ ಲೈಸೆನ್ಸ್, RC ಕಾರ್ಡ್, ಇನ್ಶೂರೆನ್ಸ್, ಈ ಮೂರು ಮೇಯ್ನಾಗಿ ಇಟ್ಕೊಂಡಿರಲೇಬೇಕು. ಗೈಡ್ಲೈನ್ಸ್ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಲೇಬೇಕು. ಯಾಕೆಂದರೆ ಕಾನೂನನ್ನು ಗೌರವಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಸೊ ಕಾನೂನನ್ನು ಗೌರವಿಸೋಣ, ಎಲ್ಲ ಒಂದು ನಿಯಮಗಳನ್ನು ಪಾಲನೆ ಮಾಡಿ ಸುಸಜ್ಜಿತವಾಗಿ ಸುಲಭವಾಗಿ ಪ್ರತಿಷ್ಠಾಪನೆಯಿಂದ ಹಿಡಿದು ಗಣೇಶನ ವಿಸರ್ಜನೆ ಮಾಡುವವರೆಗೂ ಇವೆಲ್ಲ ನಿಯಮಗಳನ್ನು ನಾವು ಪಾಲಿಸಲೇಬೇಕು. ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಇದೇ ರೀತಿಯ ಹೆಚ್ಚೆಚ್ಚು ಮಾಹಿತಿಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್. ಹಾಗೂ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.